ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಅನುಭವ ಹೇಗಿತ್ತು ಬನ್ನಿ ನೋಡೋಣ. ಸೊ ಕುಂಭಮೇಳಕ್ಕೆ ನಾನು ಟಿಕೆಟ್ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ನಾನು ತತ್ಕಾಲ್ ಅಪ್ಲೈ ಮಾಡೋದಕ್ಕೆ ಅರ್ಲಿ ಮಾರ್ನಿಂಗ್ 25th 5:30 AM ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಮಂಜುನಾಥ ನಗರ ಮೆಟ್ರೋ ಸ್ಟೇಷನಿಂದ. ಸೊ ಅಲ್ಲಿ ಅರ್ಲಿ ಮಾರ್ನಿಂಗ್ ಹೋಗಿ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ನನಗೆ ಸಿಗೋ ಚಾನ್ಸಸ್ ಇದೆ. ಆದರೂ 90% ಡೌಟು, 10% ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಸೊ ಅಲ್ಲಿ ರೀಚ್ ಆದೆ ಅರೌಂಡ್ ಒಂದು 6 o'clockಗೆ. ಅಲ್ಲಿ ತತ್ಕಾಲ್ ಫಾರ್ಮ್ ಫಿಲ್ ಮಾಡಿದೆ. ನಾನು 2 ಫಾರ್ಮ್ ಫಿಲ್ ಮಾಡ್ಕೊಂಡೆ. ಸೊ ಅದರಲ್ಲಿ ನನಗೆ ಪ್ರಯಾಗ್ರಾಜ್ಗೆ ಟಿಕೆಟ್ ಸಿಕ್ತಿಲ್ಲ, ಜಬಲ್ಪುರ್ಗೆ ಟಿಕೆಟ್ ಸಿಕ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, 26th ಮಾರ್ನಿಂಗು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನನಗೆ ಆಫ್ಟರ್ನೂನ್ 3:45ಗೆ ಟ್ರೈನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ಯಾಕೆಲ್ಲ ಮಾಡ್ಕೊಂಡೆ. ನನ್ನ ಲಗೇಜೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅರೌಂಡು ಒಂದು 3 o'clock ಆಗಿತ್ತು ಅನ್ಕೋತೀನಿ. 3 o'clock ನಮ್ಮ ಮನೆ ಬಿಟ್ಟೆ. ಯಾಕಂದರೆ 3:45 ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 50-minute ಜರ್ನಿ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಿದೆ, 3:15ಗೆ ನಾನು ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಸೊ 3:15ಇಂದ ಅಲ್ಲಿಗೆ ರೀಚ್ ಆಗೋಕ್ಕೆ ಒಂದು 15 minutes ಬೇಕಾಗಿತ್ತು. ಒಂದು 3:30ಗೆ ಯಶವಂತಪುರ ರೀಚ್ ಆದೆ. ಸೊ ಬಟ್ ಅಲ್ಲೇನಾಗಿತ್ತು ಅಂದರೆ ಆಲ್ರೆಡಿ ನನ್ನ ಟ್ರೈನು ಬಂದು ಪ್ಲ್ಯಾಟ್ಫಾರ್ಮ್ 2ರಲ್ಲಿ ಸ್ಟಾಪ್ ಆಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರೆಲ್ಲ ಕೂರ್ತಿದ್ರು. ಸೊ ನಾನೇನು ಮಾಡಿದೆ, ನಾನು ಚೆಕ್ ಮಾಡ್ಕೊಂಡು ಹೋದೆ. ನಂದು ಬಂದು B2 ಸೀಟ್ ನಂಬರ್ 33-3A ಆಗಿತ್ತು. ಸೊ ಅಲ್ಲಿಂದ ರೀಚ್ ಆದೆ, ಜಬಲ್ಪುರ್ ರೀಚ್ ಆದೆ. ಅರೌಂಡು ನೈಟು 12:10 AM ಆಗಿತ್ತು. ಸೊ ನೆಕ್ಸ್ಟ್ ಡೇ. ಸೊ ಆಲ್ಮೋಸ್ಟ್ 32 hours ಜರ್ನಿ. ಸೊ ಇಲ್ಲಿ ನೋಡಿದ್ರೆ ತುಂಬ ಕ್ರೌಡ್ ಇತ್ತು. 5:50ಗೆ ನನಗೆ ಟ್ರೈನ್ ಸಿಕ್ತು. ಅಲ್ಲಿ ನಾನು ಪ್ರಯಾಗ್ರಾಜ್ ಪಕ್ಕ ನೈನಾ ರೈಲ್ವೆ ಸ್ಟೇಷನ್ ಅಂತಿದೆ, ಅಲ್ಲಿ ಆಲ್ಮೋಸ್ಟ್ ಒಂದು 4 o'clockಗೆ ರೀಚ್ ಆದಮೇಲೆ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಒಂದು 8 kilometer ನಡಿಬೇಕಾಗಿತ್ತು. ಏನಕ್ಕೆ ಅಂದರೆ ಆವತ್ತು ಮೌನಿ ಅಮಾವಾಸ್ಯೆ ಇತ್ತಲ್ಲ, ತುಂಬ ಕ್ರೌಡ್ ಇತ್ತು. ವೆಹಿಕಲ್ ಎಲ್ಲ ಸ್ಟಾಪ್ ಮಾಡಿದ್ರು ಔಟ್ಸೈಡಿಂದನೇ. ಸೊ ನಾನು VIP ಘಾಟ್ ಇರೋ ಎಂಟ್ರೆನ್ಸ್ ಕಡೆ ನಾನು ಹೋದೆ, ಸರಿನಾ. ಸೊ ಇಲ್ಲಿ ಬಂದು ತುಂಬ ಎಕ್ಸಿಬಿಷನ್ ಸೆಂಟರ್ ಎಲ್ಲ ಇತ್ತು. ಆರ್ಟಿಫಿಷಿಯಲ್ ರಾಮ ಮಂದಿರ ಮಾಡಿದ್ರು. ಸೊ ಅದನ್ನು ಫಸ್ಟ್ ನಾನು 28th ಆಗಿತ್ತಲ್ಲ, ಅದಕ್ಕೋಸ್ಕರ ಫಸ್ಟ್ ಒಂದು ರೌಂಡ್ ನೋಡೋಣ ಅಂದ್ಬಿಟ್ಟು ಎಕ್ಸಿಬಿಷನ್ ಎಲ್ಲ ನೋಡಿದೆ. ಸೊ ಅಲ್ಲಿ ನಮ್ಮ ಕರ್ನಾಟಕದವರು ತುಂಬ ಸ್ಟಾಲ್ಗಳು ಹಾಕ್ಕೊಂಡಿದ್ರು. ಸೊ ಅಲ್ಲೆಲ್ಲ ನೋಡಿದೆ. ಸೊ ಬಟ್ ನಾನು ಸೋಲೋ ಆಗಿ ಬಂದಿರೋದ್ರಿಂದ ನಾನೇನು ಆಡೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತು. ಸೊ ಅಟ್ಲೀಸ್ಟ್ ರೆಸ್ಟ್ ಮಾಡೋಣ ಅನ್ನೋ ಮೈಂಡ್ಸೆಟ್ ನನಗಿತ್ತು. ಸೊ ಅಲ್ಲೆಲ್ಲ ನೋಡ್ಕೊಂಡು ಆವಾಗ ತುಂಬ ನನಗೆ ಹೊಟ್ಟೆ ಹಸಿವಾಗಿತ್ತು. ಅಲ್ಲೇ ಮಸಾಲೆ ದೋಸೆ ಸಿಕ್ತು. ಮಸಾಲೆ ದೋಸೆ ತಿಂದೆ, ಯಾಕಂದರೆ ಸೌತ್ ಇಂಡಿಯನ್ ಫುಡ್ಡೇ ಅಲ್ಲಿ ಸಿಗೋದೇ ತುಂಬ ರೇರು. ಅದಾದಮೇಲೆ ಟಿಕೆಟ್ ಕೌಂಟರ್ಗೆ ಹೋದೆ, ಒಂದು ಟಿಕೆಟ್ ತಗೊಂಡೆ. ಏನು ನೋಡೋದಕ್ಕೆ, ರಾಮ ಮಂದಿರ, ಆರ್ಟಿಫಿಷಿಯಲ್ ರಾಮ ಮಂದಿರ ಮಾಡಿದರು. ಅದು ಹೇಗೆ ಮಾಡಿದರು ಅಂತಂದರೆ ಹೇಗಿದೆ ನೋಡೋದಕ್ಕೆ ರಿಯಲ್ ಆಗಿ. ಸೊ ಅಷ್ಟೇ 100% ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ಒಳಗಡೆ ತನಕ ಕ್ಯಾಮ್ರಾ ಬಿಟ್ಟರು, ಬಟ್ ಅಲ್ಲಿ ಒಳಗಡೆ ರಾಮನ್ನ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ. ಈ ವಿಡಿಯೋನ ನಾನು ಕೈಯಲ್ಲೇ ಹಿಡ್ಕೊಂಡು ನನ್ನ ಮೊಬೈಲಿಂದ ರೆಕಾರ್ಡ್ ಮಾಡ್ತಾಯಿದ್ದೆ. ಬಟ್ ಅಲ್ಲೆಲ್ಲ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ತುಂಬ ಬಿಲ್ಡಪ್ ಕೊಡ್ತಾಯಿದ್ರು. ಅದಕ್ಕೇನು ಮಾಡಿದೆ, ನನ್ನ ಹತ್ರನೂ ಸೆಲ್ಫಿ ಸ್ಟಿಕ್ ಇತ್ತು. ನಮ್ಮದು ಸ್ವಲ್ಪ ಬಿಲ್ಡಪ್ ಇರಲಿ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ಓಪನ್ ಮಾಡಿ ನನ್ನ ಮೊಬೈಲ್ನ ಸೆಲ್ಫಿ ಸ್ಟಿಕ್ಕಕ್ಕೆ ಹಾಕಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 5 minute ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಸೆಲ್ಫಿ ಸ್ಟಿಕ್ ನನ್ನ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಔಟ್ಸೈಡ್ ಬಂದು ತ್ರಿವೇಣಿ ಸಂಗಮದ ಕಡೆ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಕ್ರೌಡು ನೋಡಿದ್ರೇ 28th ಫುಲ್ ಕ್ರೌಡ್ ಸ್ಟಾರ್ಟ್ ಆಗಿದೆ. ಬಟ್ 29th ಏನು ಅಂತ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಒಂದು 2 kilometers ವಾಕ್ ಮಾಡಿದೆ. ಸೊ ಇಲ್ಲಿ ಏನಂತಂದರೆ ಇದು VIP ಘಾಟ್ ಸೈಡ್ ಇರೋದು, ಇಲ್ಲಿ ಸೆಕ್ಟರ್ 1, 2, 3 ಇರೋದ್ರಿಂದ ಸ್ವಲ್ಪ ಮೇಂಟೆನ್ಸ್ ಎಲ್ಲ ಒಂದು ಅಫಿಷಿಯಲ್ ಆಗಿತ್ತು. ಸೊ ಯಾಕೆಂತಂದರೆ ಇಲ್ಲಿ ಬಂದು ಎಲ್ಲ ಆಲ್ಮೋಸ್ಟ್ VIP ಬಾಬಾಗಳೆಲ್ಲ ಇದ್ದಾರೆ. ಅವ್ರಿಗೆ ಯಾರು ಸಪ್ರೇಟು ಈ ಟೆಂಟ್ಗಳಿರ್ಬೋದು, ಎಲ್ಲ ಫೆಸಿಲಿಟಿಗಳು ಇದೆ. VIPಗಳು ಯಾರೇ ಬಂದರೂ ಈ ಸೈಡ್ ಹೋಗಬೇಕು. ಇದು ಫಸ್ಟ್ ದ್ವಾರ, ಕಚ್ಚಪ್ ದ್ವಾರ ಅಂತ. ಸೊ ಇದರಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋದರೆ ನಿಮಗೆ ನೋಡಿ ಫುಲ್ ಎಲ್ಲ ಲೆಫ್ಟ್ ಸೈಡು ರೈಟ್ ಸೈಡು ಕಂಪ್ಲೀಟ್ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಏನಕ್ಕೆ, ನೆಕ್ಸ್ಟು ಬಂದು ನಂದಿ ದ್ವಾರ ಅಂತ.
ಸೊ ಇಲ್ಲೂ ಅಷ್ಟೇ, ಎಲ್ಲೂ ಕಾಲು ಹಾಕೋಕ್ಕೆ ಜಾಗ ಇಲ್ಲ. ಸೊ ನೆಕ್ಸ್ಟು ಸಂಗಮ್ ದ್ವಾರ ಅಂತ ಟೋಟಲ್ 3 ದ್ವಾರಗಳಿದೆ, ಸರಿನಾ. ನೈಟ್ ಸಂಗಮ್ ದ್ವಾರ ಪಕ್ಕದಲ್ಲೇ ಸ್ಟೇ ಆದೆ. ಸೊ ಅರ್ಲಿ ಮಾರ್ನಿಂಗ್ 5 o'clock ಹತ್ರ ತ್ರಿವೇಣಿ ಸಂಗಮ ರೀಚ್ ಆಗಿ ಮೌನಿ ಸ್ನಾನ ಮಾಡಿದೆ. ಸ್ನಾನ ಮಾಡ್ಕೊಂಡು ನಾಗಸಾಧುಗಳನ್ನ ನೋಡಬೇಕು ಅಂದ್ಬಿಟ್ಟು ಅವರಿರೋ ಕಡೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ರಿವರ್ನ ದಾಟಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವರು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋ ಈ ಸೇತುವೆ ಮೇಲೆ ನಡ್ಕೊಂಡು ನಾನು ಆಪೋಸಿಟ್ ಸೆಕ್ಟರ್ಗೆ ಹೋದೆ. ಇಲ್ಲಿ ತನಕ ನನ್ನ ಜರ್ನಿ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಸ್ಟ್ರಗಲಿಂಗ್ ಜರ್ನಿನ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.